Good morning, students. Today we are speaking about lease finance under financial services. You know the word leasing. ಮಾತಾಡ್ತಾ ಇರ್ತೀವಿ, ಕೇಳ್ತಾ ಇರ್ತಾರೆ ಎಲ್ಲ ಕಡೆ. ಮನೇನ ಲೀಸಿಗೆ ತೊಗೊಂಡಿದ್ದೀವಿ ಅಥವಾ ಭೋಗ್ಯಕ್ಕೆ ಹಾಕ್ಕೊಂಡಿದ್ದೀವಿ, 3 ಲಕ್ಷ 3 ವರ್ಷಕ್ಕೆ ಹಾಕ್ಕೊಂಡಿದ್ದೀವಿ. 3 ವರ್ಷ ಆದಮೇಲೆ ನಾವು ಮನೆ ಬಿಡಬೇಕಾಗತ್ತೆ, ಇಲ್ಲ ಕಂಟಿನ್ಯೂ ಮಾಡಬೇಕಾಗತ್ತೆ. ಅವರು ನಮಗೆ ಹಣ ಕೊಡ್ತಾರೆ. ಇದು ನಿಮಗೆ ಗೊತ್ತಿದೆ. ಹಾಗೆಯೇ ಇಲ್ಲಿಯೂ ಕೂಡ ಲೀಸ್ ಫೈನಾನ್ಸ್ ನೋಡಿ. ಸಿ ದಿ ಬಿಗ್ ಮೆಷಿನರೀಸ್, all the things will not be purchased by the company because it requires heavy capital. Therefore, to avoid that, lease financing has come. Under lease financing, what is the meaning? Lease finance means firm will obtain the use of fixed assets. Firm will utilize the fixed assets. Second one, it has to pay certain amount as a lease amount. It may be periodically, yearly, or at a lump sum it will make the payment. Third point, it is for a specific period. ಇದು ಒಂದು ನಿರ್ದಿಷ್ಟ ಅವಧಿಗೆ ಲೀಸನ್ನು ನಾವು ತೆಗೆದುಕೊಳ್ತೀವಿ. Then meaning of lease, same meaning. It's an agreement. There should be two parties. One is lessor and another is lessee. There should be an agreement between the two parties. Lessor is the owner, lessee is the user of the property. There is periodic payment, I already told. Firm will obtain the use of an asset. Second one, lease and leasing are one and the same. Normally, leasing or leasing, it is the taken of the property for the lease is called as leasing. If the firm took the property for a lease, it is called as leasing. ಅದನ್ನು ಭೋಗ್ಯಕ್ಕೆ ಹಾಕ್ಕೊಳ್ಳೋದು ಅಂತ ಕನ್ನಡದಲ್ಲಿ ನಾವು ಹೇಳ್ತಾ ಇರ್ತೀವಿ. ಮತ್ತು ಇಟ್ ಹ್ಯಾಸ್ ಟು ಪೇ ಎ ಸರ್ಟನ್ ಅಮೌಂಟ್, ಫಿಕ್ಸೆಡ್ ಅಮೌಂಟನ್ನು ಕೊಡಬೇಕಾಗತ್ತೆ. ಮನಸ್ಸಿಗೆ ಬಂದಷ್ಟು ಕೊಡ್ತೀವಿ ಅಂದರೆ ಅದು ಲೀಸ್ ಆಗೋದಿಲ್ಲ. ದರ್ ಶುಡ್ ಬಿ ಅಗ್ರಿಮೆಂಟ್. ಇಟ್ ಈಸ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್, 3 ಇಯರ್ಸು ಅಥವಾ 5 ಇಯರ್ಸ್ ಇರುತ್ತೆ. ವಾಟ್ ಆರ್ ದಿ ಇಂಪಾರ್ಟೆನ್ಸ್? ಫಸ್ಟ್ ಒನ್, ಇಟ್ ಈಸ್ ಈಸಿ ಟು ಗೆಟ್ ದ್ಯಾನ್ ಗೆಟಿಂಗ್ ಲೋನ್. ಇಟ್ ಈಸ್ ಈಸಿ ಲೀಸಿಗೆ ತೊಗೊಳ್ಬೇಕಾದ್ರೆ, ಏಕೆಂದರೆ ಲೋನ್ ತೊಗೊಳ್ಳೋದಕ್ಕೆ ಬೇಕಾದಷ್ಟು ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗತ್ತೆ, ಅಥವಾ ಮೆಷಿನರಿ ತೊಗೋಬೇಕಾಗತ್ತೆ ಅಂತ ಹೇಳಿದ್ರೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಬಟ್ ಇಟ್ ಈಸ್ ಈಸಿ ಟು ಗೆಟ್ ದ್ಯಾನ್ ಗೆಟಿಂಗ್ ದಿ ಲೋನ್. ಮಿಷನರಿ ತೊಗೋಬೇಕು ಅಂದರೆ ಮತ್ತೆ ಲೋನ್ ತೊಗೋಬೇಕು, ಬ್ಯಾಂಕಿಗೆ ಹೋಗಬೇಕು, ಅಪ್ಲಿಕೇಶನ್ ಹಾಕ್ಕೋಬೇಕು, ಮತ್ತು ದೆರ್ ಆರ್ ಲಾಟ್ ಆಫ್ ಪ್ರೊಸೀಜರ್ಸ್, ಅದೆಲ್ಲ ಇರುತ್ತೆ. ಮತ್ತು ಸೆಕೆಂಡ್ ಒನ್, ಪೀರಿಯಾಡಿಕಲ್ ಪೇಮೆಂಟ್ಸ್. ಬರ್ಡನ್ ಆಗೋದಿಲ್ಲ. ಕಂಪನಿ ವಿಲ್ ನಾಟ್ ಗೆಟ್ ದಿ ಬರ್ಡನ್ ಬಿಕಾಸ್ ಇಟ್ ಹ್ಯಾಸ್ ಟು ಪೇ ದಿ ಅಮೌಂಟ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಆರ್ ಅಟ್ ಎ ಲಂಪ್ ಸಮ್, ಅದು ಕೂಡ ಆಗುತ್ತೆ. ಥರ್ಡ್ ಒನ್, ಟ್ಯಾಕ್ಸ್ ಬೆನಿಫಿಟ್. ದಿ ಅಮೌಂಟ್ ಪೇಯಬಲ್ ಪೀರಿಯಾಡಿಕಲಿ ವಿಲ್ ಬಿ ಅಲೋಡ್ ಆ್ಯಸ್ ಎ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್, ಅದು ಕೂಡ ಆಗುತ್ತೆ. ಮತ್ತು ಇಟ್ ಬಿಕಮ್ ಡೆಟ್ ಆಫ್ ದಿ ಕಂಪನಿ. ಅಂದರೆ ಕಂಪನಿ ಹ್ಯಾಸ್ ಟು ಪೇ ಎವ್ರಿ ಇಯರ್ ಪೀರಿಯಾಡಿಕಲಿ. ಇಟ್ ವಿಲ್ ಬಿಕಮ್ ಎ ಡೆಟ್. ಸಾಲವಾಗಿ ಕೊಡ್ತಾ ಹೋದರೆ ಮಿಷನರಿ ಯೂಸ್ ಮಾಡಿದ್ದಕ್ಕೆ ಆಗುತ್ತೆ. ಇಟ್ ಈಸ್ ಮೋರ್ ಫ್ಲೆಕ್ಸಿಬಲ್. ಮೋರ್ ಫ್ಲೆಕ್ಸಿಬಲ್. ಫಾರ್ ಎಕ್ಸಾಂಪಲ್ 3 ಇಯರ್ಸ್ ಮಾಡ್ಕೊಂಡಿರ್ತೀವಿ ಅಥವಾ 5 ಇಯರ್ಸ್ ಮಾಡ್ಕೊಂಡಿರ್ತೀವಿ, ಅದನ್ನು ವಿ ಕ್ಯಾನ್ ರಿಡ್ಯೂಸ್ ದಿ
ಲೀಸ್ ಪೀರಿಯಡ್ ಅದನ್ನು ರೆಡ್ಯೂಸ್ ಮಾಡ್ಕೋಬೋದು. ವಿ ಕ್ಯಾನ್ ಮೇಕ್ ಚೇಂಜಸ್ ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯನ್ಸ್. ನಮಗೆ ಬೇಕಾದ ರೀತಿಯಲ್ಲಿ ಎರಡೂ ಪಾರ್ಟಿಗಳು ಒಪ್ಕೊಂಡ್ರೆ ಬಹಳಷ್ಟು ಬದಲಾವಣೆಗಳನ್ನು ಮಾಡ್ಕೋಬೋದು. ಇಟ್ ಈಸ್ ಸೇವಿಂಗ್ ಆಫ್ ಕ್ಯಾಪಿಟಲ್. ಇನ್ವೆಸ್ಟ್ಮೆಂಟ್ ನೋಡಿ, ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ, ಬಂಡವಾಳ ಸಂಗ್ರಹಣೆ ಬೇಕಾಗಿಲ್ಲ. ಮಿಷನರಿ ತಗೋಬೇಕು ಅಂತ ಹೇಳಿದರೆ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಬೇಕಾಗತ್ತೆ, ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ, ಇನ್ಸ್ಟಾಲೇಷನ್ ಮಾಡಿಸ್ಕೋಬೇಕಾಗತ್ತೆ, ಅದು ಯಾವುದೂ ಇರೋದಿಲ್ಲ. ವಿ ಹ್ಯಾವ್ ಟು ಸೇವ್ ದಿ ಕ್ಯಾಪಿಟಲ್. ನೆಕ್ಸ್ಟ್ ಒನ್, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಈಸಿ. ಇಟ್ ಈಸ್ ಹ್ಯಾವಿಂಗ್ ದಿ ಫ್ಲೆಕ್ಸಿಬಿಲಿಟಿ, ಇಟ್ ಈಸ್ ನಾಟ್ ರಿಜಿಡ್. ದಿ ಅಗ್ರಿಮೆಂಟ್ ಕ್ಯಾನ್ ಬಿ ಚೇಂಜ್ಡ್ ಅಕಾರ್ಡಿಂಗ್ ಟು ದಿ ಕನ್ವೀನಿಯನ್ಸ್ ಆಫ್ ದಿ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಇದನ್ನು ಕೂಡ ಚೇಂಜ್ ಮಾಡಿಕೊಂಡು ಹೋಗ್ಬೋದು. ಲಿಕ್ವಿಡಿಟಿ ನೋಡಿ, ಲಿಕ್ವಿಡಿಟಿ ವೆನ್ ಎವರ್ ದಿ ಪರ್ಸನ್, ದಿ ಲೆಸ್ಸರ್ ಗಿವ್ಸ್ ದಿ ಮನಿ, they have to vacate the house or they have to give the machinery or property, whatever it may be. And it is having the flexibility and liquidity. ನೋಡಿ, ಅಸೆಟ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ವೆರಿ ಈಸಿಲಿ. ಅದನ್ನು ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ಅದು ಬಹಳ ಸುಲಭವಾಗಿ ಇದಾಗುತ್ತೆ ಅಂತ ನಾವು ಇಲ್ಲಿ ಹೇಳಬಹುದು. ನೆಕ್ಸ್ಟ್ ಒನ್, ಕ್ಯಾಶ್ ಫ್ಲೋ. ದರ್ ಈಸ್ ಕ್ಯಾಶ್ ಫ್ಲೋ ಆಲ್ವೇಸ್ ಟು ದಿ ಲೆಸ್ಸರ್ ಆಲ್ಸೋ. ಕ್ಯಾಶ್ ಪ್ರತಿ ವರ್ಷ ಬರ್ತಾ ಇರುತ್ತೆ, ಹಾಗಾಗಿ ಇನ್ಕಮಿಂಗ್ ಕ್ಯಾಶ್ ಈಸ್ ವೆರಿ ಈಸಿ. ಮತ್ತು ಇದು ಕೂಡ ಬಹಳವಾಗಿ ವೆನ್ ವಿ ಆರ್ ಯೂಸಿಂಗ್ ದಿ ಮಿಷನರಿ ಆ್ಯಂಡ್ ವಿ ಆರ್ ಮೇಕಿಂಗ್ ದಿ ಸೇಲ್ಸ್, ವಿ ಆರ್ ಗೆಟಿಂಗ್ ದಿ ಪೇಮೆಂಟ್, ದರ್ ವಿಲ್ ಬಿ ಕ್ಯಾಶ್ ಫ್ಲೋ ಆಲ್ಸೋ ಇನ್ ಟು ದಿ ಕಂಪನಿ. ನೆಕ್ಸ್ಟ್ ಒನ್, this is about this one. Now we shall go to the what you call it assists to involve in issue. We have to go to the what you call lease ಬಗ್ಗೆ. We have learned so much. Now we shall go to merchant banking. See, what is merchant banking? Merchant banking means, don't think that it is providing loan only to merchants, like that meaning will come. But it is providing loan to merchants, it is okay, but it is doing the some other functions also. What is the merchant banking? See, it is providing financial service. It is providing financial service. Merchant banking is a financial institution. Nodi, merchant banking will be done by the financial institution. You know that. First point, it encourages the it encourages in underwriting of shares. Second one, it provides finance to large enterprises. It provides finance to large enterprises. ಅದು ಕೂಡ ಪ್ರೊವೈಡ್ ಮಾಡುತ್ತೆ ಅಂತ ನಾವಿಲ್ಲಿ ಹೇಳಬಹುದು. ಥರ್ಡ್ ಪಾಯಿಂಟ್, ಇಟ್ ಈಸ್ ಡೂಯಿಂಗ್ ಪ್ರಾಜೆಕ್ಟ್ ಸೆಲ್ಲಿಂಗ್. ಪ್ರಾಜೆಕ್ಟ್ ಸೆಲ್ಲಿಂಗ್ ಅಂದರೆ ಪ್ರಾಜೆಕ್ಟ್ ಯಾವುದಾದ್ರು ಇದ್ದರೆ ಅದನ್ನು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವರಿಗೆ ಕೊಟ್ಟರೆ ಮರ್ಚೆಂಟ್ ಬ್ಯಾಂಕಿಂಗ್ ವಿಲ್ ಸೆಲ್ ದಿ ಪ್ರಾಜೆಕ್ಟ್. ಹಾಗಿದ್ರೆ ವಾಟ್ ಡು ಯು ಮೀನ್ ಬೈ ಮರ್ಚೆಂಟ್ ಬ್ಯಾಂಕ್? ಇಟ್ಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಂಗೇಜ್ಡ್ ಇನ್ ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಅಂತ ನಾವಿಲ್ಲಿ ಹೇಳಬಹುದು. ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್?
ಅಂದರೆ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಹೇಳಿದರೆ ಇವರು ದೊಡ್ಡ ದೊಡ್ಡ ಸಂಸ್ಥೆಯವರಿಗೆ ಹಣಕಾಸನ್ನು ಒದಗಿಸ್ತಾರೆ, ಜೊತೆಗೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಮತ್ತು ಸ್ಟಾಕ್ ಇದನ್ನು ಕೂಡ ಮಾರಾಟದ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾರೆ ಅಂತ ನಾವಿಲ್ಲಿ ಹೇಳಬಹುದು. ಹಾಗಿದ್ರೆ ವಾಟ್ ಇಸ್ ದಿಸ್ ಒನ್ ಆಬ್ಜೆಕ್ಟಿವ್ಸ್ ಟು ಕನ್ವರ್ಟ್ ದಿ ಸೇವಿಂಗ್ಸ್ ಇಂಟು ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್. ನೋಡಿ, ಟು ಕನ್ವರ್ಟ್ ದಿ ಸೇವಿಂಗ್ಸ್ ಇಂಟು ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್. ಯಾವುದೇ ಸೇವಿಂಗ್ಸನ್ನು ಅವರು ಪ್ರಾಫಿಟಬಲ್ ಆಗಿ ಮಾಡುವಂಥ ಯೋಜನೆಯನ್ನು ಹೊಂದಿರ್ತಾರೆ. ಅಂದರೆ ಅದನ್ನು ಒಂದು ಯೋಜನೆಯನ್ನು ಹೊಂದಿರ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ಆ ಸೇವಿಂಗ್ಸನ್ನು ತೆಗೆದುಕೊಂಡು ಕಲೆಕ್ಟ್ ಮಾಡಿಕೊಂಡು ದೇ ವಿಲ್ ಇನ್ವೆಸ್ಟ್ ಇನ್ ಶೇರ್ಸ್, ಅದರಲ್ಲೂ ಕೂಡ ಅವರು ಮಾಡ್ತಾರೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೆಕೆಂಡ್ ಒನ್, ಟು ಕೋಆರ್ಡಿನೇಟ್ ದಿ ಆಕ್ಟಿವಿಟೀಸ್ ಲೈಕ್ shares issue, brokers, bankers, etc. They are coordinating the activities like shares issue, underwriting, ಮತ್ತು they are helping for the brokers, bankers, etc. Third point, to follow the rules and regulations of security market. They are following the rules and regulations which the SEBI prescribes. ಈ ಮರ್ಚೆಂಟ್ ಬ್ಯಾಂಕಿಂಗ್ನವರು they are following the rules and regulations as fixed by the SEBI. ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಏನಿದೆ ಅದನ್ನು ಅವರು ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಒನ್, ಟು ಪ್ರೊವೈಡ್ ಫೈನಾನ್ಷಿಯಲ್ ಅಡ್ವೈಸಸ್. ದೇ ಆರ್ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಅಡ್ವೈಸಸ್. ಇವರಿಗೆ ಒಂದು ಸಹಾಯವನ್ನು ಕೂಡ ಮಾಡ್ತಾರೆ, ಇನ್ಫಾರ್ಮೇಷನನ್ನು ಕೊಡ್ತಾರೆ. ಯಾರಿಗೆ? ಮರ್ಚೆಂಟ್ಸ್ಗೆ ಅಥವಾ ಕಂಪನಿಗಳಿಗೆ ಹೋಗಿ, ಅಥವಾ ಯಾರು ಎಂಟರ್ಪ್ರೈಸಸ್ಗಳು ಹೋಗಿ, ಫರ್ಮ್ನವರು ಹೋಗಿ ನಮಗೆ ಇಂಥ ಒಂದು ಸಲಹೆಯನ್ನು ಕೊಡಿ ಅಂತ ಹೇಳಿದರೆ ಅದನ್ನು ಕೂಡ ಅವರು ಮಾಡ್ತಾರೆ. ನೆಕ್ಸ್ಟ್ ಒನ್, ಟು ಅಟ್ರ್ಯಾಕ್ಟ್ ವಾಟ್ ಯು ಕಾಲ್ ಇನ್ವೆಸ್ಟರ್ಸ್. ದೇ ಆರ್ ಅಟ್ರ್ಯಾಕ್ಟಿಂಗ್ ದಿ ಇನ್ವೆಸ್ಟರ್ಸ್ಗೆ ಬಹಳ ಅಟ್ರಾಕ್ಷನ್ನ ಮಾಡ್ತಾ ಇರ್ತಾರೆ. ಹೀಗಾಗಿ